ನಮ್ಮ ಮಾತು ನಮ್ಮ ವಿಷಯ ಅಂದರೆ ನಗೆ ಪಾಟ್ಲು ಆಗ್ಬಿಟ್ಟಿದೆ. ನಾವು ಒಂಥರ ಕಾಮಿಡಿ ಪೀಸ್ಗಳಾಗ್ಬಿಟ್ಟಿದ್ದೀವಿ. ಒಳ್ಳೆ ಮನುಷ್ಯ ಥರ ನಾವಿಲ್ಲ. ನಮ್ಮನ್ನ ಒಳ್ಳೆ ಮನುಷ್ಯ ಥರ ಅಂತ ಯಾರು ಟ್ರೀಟ್ ಮಾಡಲ್ಲ. ಕೇಂದ್ರ ಸರ್ಕಾರನೇ ಆಗಲಿ ಸಿದ್ದರಾಮಯ್ಯ ಸರ್ಕಾರನೇ ಆಗಲಿ ಯಾವ ಕೆಲಸ ಕೊಟ್ಟಿದ್ದಾರೆ ನಮಗೆ ಅಂತ. ನಾವು ಅಲ್ಲಿ ಹೋಗಿ ಭಿಕ್ಷೆ ಬೇಡಬೇಕು, ಕೆಲವರು ಜನ ಹೋಗಿ ಮೈ ಮಾರ್ಕೋಬೇಕು ಅಷ್ಟೇ. ಅದು ಬಿಟ್ಟರೆ ಜೀವನ ಏನೂ ಇಲ್ಲ. ಅದೇ ನಮ್ಮ ಬದುಕಾಗ್ಬಿಟ್ಟಿದೆ. ನಾವೇನಕ್ಕೆ ರೊಚ್ಚ ಕೇಳ್ತೀವಿ ಯೋಚನೆ ಮಾಡಿ. ಈಗ 200 ಕೋಟಿ ಮೀಸಲಾತಿ ಕೊಟ್ಟಿದ್ದೀನಿ ಅಂತ ಹೇಳ್ತಾರಲ್ಲ, ಅದರಿಂದ ಏನು ಉಪಯೋಗ ಆಗೈತೆ? ಏನು 1% ಉಪಯೋಗ ಆಗಿಲ್ಲ. ಹಂಗಾರೆ ನಮ್ಮ ಜೆಂಡರ್ ಅಂದರೆ ನಿಮಗೆ ಒಂಥರ ನಗೆ ಪಾಟ್ಲು ಆದಂಗೆನಾ? ನನ್ನ ಹೆಸರು ಸಿಂಚು ಅಂತ ಸರ್. ಸಿಂಚು ಸೋಷಲ್ ವರ್ಕರು. ನಾನು ಇವಾಗ ನೀವೇನು ಹೇಳ್ತಾ ಇದ್ದೀರಾ ಒಂದು ವಿಷಯ, ನಿಮ್ಮ ಬದುಕು ಹೇಗಿದೆ ಅಂತ ಹೇಳ್ತಾ ಇದ್ದೀರಲ್ಲ, ತುಂಬ ಚಿಂತಾಜನಕವಾಗಿದೆ. ಇವಾಗ ನೀವೇ ಒಳಗಡೆ ನೋಡಿದ್ರಿ ಅಂತೀರಾ, ನಮ್ಮ ಮಾತು ನಮ್ಮ ವಿಷಯ ಅಂದರೆ ನಗೆ ಪಾಟ್ಲು ಆಗ್ಬಿಟ್ಟಿದೆ. ನಾವು ಒಂಥರ ಕಾಮಿಡಿ ಪೀಸ್ಗಳಾಗ್ಬಿಟ್ಟಿದ್ದೀವಿ, ಬೋಧಕ ವಸ್ತುಗಳಾಗ್ಬಿಟ್ಟಿದ್ದೀವಿ. ಒಳ್ಳೆ ಮನುಷ್ಯ ಥರ ನಾವಿಲ್ಲ. ನಮ್ಮನ್ನ ಒಳ್ಳೆ ಮನುಷ್ಯ ಥರ ಅಂತ ಯಾರು ಟ್ರೀಟ್ ಮಾಡಲ್ಲ. ನಮ್ಮ ನೋಡೋ ರೀತಿನೇ ಬೇರೆ ಇರುತ್ತೆ. ಆಮೇಲೆ ಪ್ರತಿಯೊಬ್ಬರೂ ನಮ್ಮನ್ನ ಸರಿ ಇಲ್ಲ ಕೆಟ್ಟೋರು ಅಂತ ಮಾತ್ರ ಧ್ವನಿ ಎತ್ತಿ ಹೇಳ್ತಾರಲ್ಲ. ನಮ್ಮಲ್ಲಿ ತುಂಬ ಜನ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಯಾರಿಗೆ ನೀವು ಎಷ್ಟು ಕೆಲಸ ಕೊಟ್ಟಿದ್ದೀರಾ? ಕೇಂದ್ರ ಸರ್ಕಾರನೇ ಆಗಲಿ ಸಿದ್ದರಾಮಯ್ಯ ಸರ್ಕಾರನೇ ಆಗಲಿ ಯಾವ ಕೆಲಸ ಕೊಟ್ಟಿದ್ದಾರೆ ನಮಗೆ ಅಂತ. ತಮಿಳ್ನಾಡಲ್ಲಿ ಒಬ್ಬರೇ ಇನ್ಸ್ಪೆಕ್ಟರ್ ಆಗಿರೋದು, ಮೈಸೂರಲ್ಲಿ ಒಬ್ರು ಲಾಯರ್ ಆಗಿದ್ದಾರೆ. ಅದು ಕಣ್ಮಟ್ಟಿಗೆ ನಾವು ಸ್ವಇಚ್ಛೆಗೆ ಬದುಕ್ತೀನಿ ಅನ್ನೋದಕ್ಕೂ ಏನೂ ಅವಶ್ಯಕತೆ ಕೊಟ್ಟಿಲ್ಲ. ನಿಮಗೂ 200 ಕೋಟಿ ಮೀಸಲಾತಿ ಕೊಟ್ಟಿದ್ದೀನಿ ಅಂತ ಹೇಳ್ತಾರಲ್ಲ, ಅದರಿಂದ ಏನು ಉಪಯೋಗ ಆಗೈತೆ? ಏನು 1% ಉಪಯೋಗ ಆಗಿಲ್ಲ. ಇಲ್ಲ ಒಂದು ಮನೆ ಕೊಟ್ಟಿದ್ದಾರಾ? ಇಲ್ಲ ಒಂದು ರೇಷನ್ ಕಾರ್ಡ್ ಕೊಟ್ಟಿದ್ದಾರಾ? ಇಲ್ಲ ನಮಗೆ ಗೌರ್ಮೆಂಟ್ ಫೆಸಿಲಿಟಿ ಅಂತ ಒಂದು ಹಾಸ್ಪಿಟ್ಲದ್ದು ಏನಾದರೂ ಕೊಟ್ಟಿದ್ದಾರಾ? ಏನೂ ಇಲ್ಲ. ನಾವು ಅಲ್ಲಿ ಹೋಗಿ ಭಿಕ್ಷೆ ಬೇಡಬೇಕು, ಕೆಲವರು ಜನ ಹೋಗಿ ಮೈ ಮಾರ್ಕೋಬೇಕು ಅಷ್ಟೇ. ಅದು ಬಿಟ್ಟರೆ ಜೀವನ ಏನೂ ಇಲ್ಲ. ಅದೇ ನಮ್ಮ ಬದುಕಾಗ್ಬಿಟ್ಟಿದೆ. ಆ ಬದುಕು ನೋಡಿ ಎಷ್ಟೋ ಜನ ಸರಿ ಇಲ್ಲ ಅಂತ ಹೇಳ್ತಾರೆ, ಎಷ್ಟೋ ಜನ ಒಳ್ಳೆಯವರು ಅಂತ ಹೇಳ್ತಾರೆ. ಆದರೆ ನಿಮ್ಮನೆ ಮಕ್ಕಳು ಥರ ನಮ್ಮನ್ನ ಒಂದ್ಸಲಿ ಯೋಚನೆ ಮಾಡಿ ನೋಡಿ. ನಮ್ಮ ಮನಸ್ಥಿತಿ, ನಮ್ಮ ಭಾವನೆ. ನಾವು ಈಗ ರೋಡಲ್ಲಿ ಹೋಗ್ತಾ ಇರ್ತೀವಿ, ಮಂಗಳಮುಖಿ ಹೋಗ್ತಾ ಇದ್ದಾರೆ ಅಂತ ಯಾರು ಕೈ ಮುಗಿಯಲ್ಲ. ಬರ್ತೀಯ ಅಂತ ಕರೀತಾರೆ ಹೊರತು, ಮಂಗಳಮುಖಿ ಹೋಗ್ತಾ ಇದ್ದಾಳಪ್ಪ, ಅವಳಿಗೊಂದು ಗೌರವ ಕೊಡ್ಬೇಕು, ಅರ್ಧನಾರೀಶ್ವರ ಅಂತ ಅವಾಗ ಹೇಳ್ತೀವಿ. ನಾವೇನಕ್ಕೆ ರೊಚ್ಚ ಕೇಳ್ತೀವಿ ಯೋಚನೆ ಮಾಡಿ. ನಾವು ಹೇಳೋದು ಅದಕ್ಕೋಸ್ಕರ ರೊಚ್ಚ ಕೇಳೋದು, ನಮ್ಮ ಸೇಫ್ಟಿಗೋಸ್ಕರ. ಅದೇ ಒಂದು ಚಿಕ್ಕ ಹೆಣ್ಮಕ್ಳು ರೇಪ್ ಆಯಿತು ಅಂದರೆ ಎಷ್ಟು ಹೈಲೈಟ್ ಮಾಡ್ತೀರಾ? ಇದೇ ಟಿವಿ ಮಾಧ್ಯಮನೇ ಆಗಲಿ, ಸೋಷಲ್ ವರ್ಕ್, ಈಗ ಎಷ್ಟೊಂದು ಎಲ್ಲ ಇದೆ, ಅಷ್ಟು ಇದಾಗ ಪಾಪ್ಯುಲರ್ ಆಗಿ ಮುಂದುವರಿಸ್ತೀರಾ. ಅದೇ ನಮ್ದಂಗೆ ಮಾಡ್ತೀರಾ. ಅದೇ ಹೋದ್ರು ಚೌಟ್ರಿಲಿ ಒಂದು ಮದುವೆ ಕಾರ್ಯಕ್ರಮದಲ್ಲಿ ಗಲಾಟೆ ಮಾಡಿದ್ರು ಅಂತ ಧ್ವನಿ ಎತ್ತುತ್ತೀರಾ. ಯಾರೋ ಒಬ್ರು ಮಾಡಿದ್ರೆ ಅವ್ರಿಗೊಬ್ರು ತಪ್ಪು ಮಾಡಿದ್ರೆ ತಪ್ಪು ದಂಡಿಸಿ, ಅದು ಎಲ್ಲರಿಗೂ ಹಕ್ಕಿದೆ. ಕಾನೂನು ಅಂದ್ರೆ ಎಲ್ಲರಿಗೂ ಒಂದೇ. ನಮ್ಮ ನಾವು ಸಮುದಾಯದವ್ರನ್ನ ಯಾಕೆ ದೂಷಣೆ ಮಾಡ್ತೀರಾ? ಯಾಕೆ ನಾವು ಮನುಷ್ಯ ಥರ ಕಾಣಲ್ಲ? ಒಳ್ಳೆ ರೀತಿ ಬದುಕ್ತಾ ಇದ್ದವ್ರಿಗೆ ಏನು ಮಾಡ್ತೀರಾ? ಇವಾಗ ಎಷ್ಟು ಜನ ತಂದೆ ತಾಯಿನ ನೀಟಾಗಿ ಮರ್ಯಾದೆಯಿಂದ ನೋಡ್ಕೋತವ್ರೆ. ಹಣ ಆಸ್ತಿ ಇದ್ರೆ ಮಾತ್ರ ತಂದೆ ತಾಯಿ ಅಂತ ನೋಡ್ಕೋತಾರೆ. ಇವಾಗ ಎಷ್ಟು ನೀವು ನೋಡಿದ ಮಟ್ಟಿಗೆ ನಮ್ಮ ಎಲ್ಲ ಕಡೆ ಆಶ್ರಮಗಳು ಏರಿಯಾಕ್ಕೊಂದೊಂದು ಆಶ್ರಮ ಆಗ್ಬಿಟ್ಟಿದೆ. ಅವ್ರಿಲ್ಲ, ಪುಣ್ಯಾತ್ಮ ಇಲ್ಲ ಅಂದರೆ ಹಿರಿ ಜೀವಿಗಳ ಜೀವನ ಹೆಂಗೆ? ದುಡ್ಡಿರೋರ ಕತೆ ಏನು? ಅವ್ರು ಎಲ್ಲಿ ಮಾಡ್ತಾವ್ರೆ? ನಾವು ಇವಾಗ ದುಡಿಯೋದು 1 ರೂಪಾಯಿ 2 ರೂಪಾಯಿ ಭಿಕ್ಷೆ ಬೇಡ ಬರ್ತೀವಿ. ನಾನು ಎಷ್ಟು ಅನಾಥಾಶ್ರಮಗಳು, ಎಷ್ಟು ಜನಕ್ಕೆ ನಾನು ನೆರವಾಗಿದ್ದೀನಿ ಅಂತ ಅದು ನನಗೆ ಮಾತ್ರ ಗೊತ್ತು. ಅದನ್ನು ನಾನು ಹೇಳ್ಕೊಂಡು ಪಬ್ಲಿಕ್ಕೇ ಮಾಡಬೇಕಾಗಿಲ್ಲ. ನಾನು ದುಡಿಯೋದ್ರಲ್ಲಿ ಒಂದು ಭಾಗವಾಗಿ ಇಟ್ಕೊಂಡು ನಾನು 4 ಜನ ಸೇವೆ ಮಾಡ್ತಾ ಇದ್ದೀನಿ. ಎಷ್ಟು ಗೌರ್ಮೆಂಟ್ ಸ್ಕೂಲ್ಗೆ ನನ್ನ ಕೈಲಾದ ಸಹಾಯ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಒಳ್ಳೆ ಕೆಲಸದ ಬಗ್ಗೆ ಧ್ವನಿ ಎತ್ತಲ್ಲ? ಕೆಟ್ಟೋರು ಅಂತ ಮಾತ್ರ ಕೆಟ್ಟದ ಬಗ್ಗೆ ಮಾತ್ರ ಧ್ವನಿ ಎತ್ತುತ್ತೀರಾ? ನಾವು ಮನುಷ್ಯ ಥರ ಕಾಣಲ್ವಾ? ಯಾಕೆ ಒಳ್ಳೆದ್ರ ಬಗ್ಗೆ ನಿಮ್ಗೆ ಮಾತಾಡೋಕ್ಕೆ ಬಾಯೇ ಬರಲ್ವಾ? ಹಂಗಾರೆ ನಮ್ಮ ಜೆಂಡರ್ ಅಂದರೆ ನಿಮಗೆ ಒಂಥರ ನಗೆ ಪಾಟ್ಲು ಆದಂಗೆನಾ? ನೀವೇ ಯೋಚನೆ ಮಾಡಿ. ದಯವಿಟ್ಟು ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ಳೋದು, ನಮ್ಮನ್ನ ಒಳ್ಳೆ ರೀತಿ ಬದುಕಾಕ್ಬಿಡಿ. ನಾವು ನಿಮ್ಮಲ್ಲಿ ಒಬ್ರು ಅಂತ ಅನ್ಕೊಳ್ಳಿ, ನಿಮ್ಮ ಅಕ್ಕ ತಂಗಿರು ಅಂತ ಅನ್ಕೊಳ್ಳಿ. ಹಾಗೆ ಇವಾಗ ಕಲೆಕ್ಷನ್ ಮಾಡೋದು, ಸೆಕ್ಸ್ ಮಾಡೋದು ನಮಗೂ ಇಷ್ಟ ಇಲ್ಲ. ಅನಿವಾರ್ಯ, ಬದುಕಬೇಕು. ಈಗ ನಮ್ಗೆ ಸ್ವಂತ ಮನೆ ಕೊಡೋರು ಯಾರಿಲ್ಲ. ಈ ಸರ್ಕಾರ 3 ವರ್ಷ 3 ಬಾರಿ ಪ್ರಧಾನಮಂತ್ರಿ ಆದ್ರಲ್ಲ ಮೋದಿ ಸರ್ಕಾರ, ಏನು ಮಾಡಿದ್ರು ಅನುದಾನ ನಮಗೆ? ಇಲ್ಲ ಒಂದು ಮನೆ ಕೊಟ್ರ? ಇಲ್ಲ ಒಂದು ಉಚಿತವಾಗಿ ಏನಾದರೂ ಕೊಟ್ರ? ಏನಂದ್ರೆ ಏನು ಕೊಡ್ಲಿಲ್ಲ. ಆಮೇಲೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ 200 ಕೋಟಿ ನಮಗೆ ಸಾಂಕ್ಷನ್ ಆಗೈತೆ ಅಂತ ಹೇಳಿದ್ರು. ಏನಾಗಿದೆ ನಮ್ಗೆ? ಅದರಿಂದ ಏನು ಸವಲತ್ತು ಸಿಕ್ಕಿದೆ? ಒಂದು ಕಿಂಚಿತಾದ್ರೂ ನಮಗೆ ಅಂತ ಉಪಯೋಗಕ್ಕೆ ಬಂದೈತೆ? ಅದು ಯಾರ್ಯಾರು ಜೋಕ್ ತುಂಬೈತೋ ಅದು ನಮಗೆ ಗೊತ್ತಿಲ್ಲ. ಇನ್ನೆಲ್ಲೋಗಿ ಬದುಕಬೇಕು ನಾವು? ಇನ್ನೇನು ಮಾಡಬೇಕು ಜೀವನ? ಎರಡು ಬಿಟ್ಟರೆ ಇನ್ನೇನು ಆಪ್ಷನ್ ಇಲ್ಲ. ಈಗ ಹೊರಗಡೆ ಕೆಲಸ ಕೇಳೋಕೆ ಹೋಗ್ತೀನಿ, ನೀವು ಕೆಲಸ ಕೊಡ್ತೀರಾ? ಇಲ್ಲ ನಿಮ್ಮ ಟಿವಿ ಮಾಧ್ಯಮದವರೇ ನನಗೆ ಏನಾದರೂ ಒಂದು ಕೆಲಸ ಕೊಡ್ತೀರಾ? ಹೇಳಿ, ಕೆಲಸ ಕೊಡ್ತೀನಿ ಅಂದ್ರೆ ನಾನು ಕೆಲಸ ಮಾಡೋಕ್ಕೆ ರೆಡಿ. ನನಗೆ ಬೇಡ ಇಂಥ ಜೀವನ. ನನಗೆ ಇಷ್ಟ ಇಲ್ಲದೆ ನಾನು ಅನಿವಾರ್ಯವಾಗಿ ನನ್ನ ಪರಿಸ್ಥಿತಿಗೋಸ್ಕರ ಇವಾಗ ನನ್ನ ಮಕ್ಕಳು 6 ಜನನ ನಾನು ಸಾಕ್ತಾನೆ. 2 ಡಿಗ್ರಿ ಮಾಡ್ತಾ ಇದ್ದಾರೆ, ಎಲ್ಲ ಓದ್ತಾ ಇದ್ದಾರೆ. ಅವ್ರೇನಕ್ಕೆ ಆ ಥರ ಆಯ್ಕೆ ಮಾಡ್ಕೊಂಡಿದ್ದಾರೆ? ನಾನು ಯಾವ ರೀತಿ ಹೋಗ್ತಾ ಇದ್ದೀನಿ, ಅವರು ಆ ರೀತಿ ಹೋಗ್ತಾರೆ ಅಂದರೆ ನನ್ನ ಏನೋ ಒಂದು ಬ್ಯಾಕ್ ಬೋನ್ ಆಗಿ, ಇಲ್ಲ ನಾನು ಈ ಥರ ಮಾಡಬಾರ್ದು, ಒಳ್ಳೆ ಥರ ಬದುಕಬೇಕು ಅಂತ ನಾನು ಆಯ್ಕೆ ಮಾಡ್ಕೊಂಡಿದ್ದೆ. ನನ್ನ ಮಕ್ಕಳು ಆ ಥರ ಬರಬೇಕು ಅಂತ ಅವ್ರು ಅನ್ಕೋತಾರೆ. ಹಂಗೆ ಎಲ್ಲರೂ ಬದುಕಕ್ಕೆ ನೀವು ಅವಕಾಶ ಮಾಡಿಕೊಟ್ರೆ ತಾನೇ ನಾವು ಬದುಕೋಕ್ಕಾಗೋದು. ನೀವೇ ಅವಕಾಶ ಮಾಡ್ಕೊಡಿಲ್ಲ, ನಾವೇನು ಮಾಡೋಕ್ಕಾಗುತ್ತೆ? ನೀವೇ ಯೋಚನೆ ಮಾಡಿ. ಯಾಕೆ ನಾವು ಮನುಷ್ಯ ಥರ ಕಾಣಲ್ಲ? ಹಂಗೇನೆ ನಾನು ಕೇಳ್ಕೊಳ್ಳೋದು, ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ಮೋದಿ ಸರ್ಕಾರಕ್ಕೆ. ಇವಾಗ ಹೆಂಗೆ ಈ ಬಿಲ್ ಪಾಸ್ ಮಾಡಿದಾರಲ್ಲ, ಅದೇ ಥರ ಅದು ಅವರ ವೈಯಕ್ತಿಕ ಅವ್ರು ಮಾಡಿದ್ದಾರೆ. ಆದ್ರೆ ನಾನು ಒಂದು ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ, ಹೆಣ್ಣು ಗಂಡಿಗೆ ಮಾತ್ರ ಕೆಲಸ ಇದೆ ಅಂತ ಹೇಳೋರು,
ಅದೇ ತರ ಬಿಲ್ ಪಾಸ್ ಮಾಡ್ಲಿ, ಮಂಗಳಮುಖಿಯರಿಗೂ ಕೆಲಸ ಇದೆ ಅಂತ. ಈಗ ಅದೇ ತಮಿಳ್ನಾಡು, ಕೇರಳ ಇಲ್ಲೆಲ್ಲ ಎಷ್ಟು ಸವಲತ್ತು ಕೊಟ್ಟಿದ್ದಾರೆ, ಅವ್ರು ದುಡಿಯೋಕೆ ಎಷ್ಟು ಕೊಡ್ತಾ ಇದಾರೆ. ಈಗ ಹೋಗಿ ನಾನು ಒಂದು ಲೋನ್ ಬೇಕು ಅಂತ ಲೋನ್ ಕೇಳಿದ್ರೆ ನಿನ್ ಗಂಡ ಹೆಣ್ಣು ಅಂತ ಕೇಳ್ತಾರೆ, ನಮ್ಗೊಂದು ಲೋನ್ ಕೊಡಲ್ಲ. ಒಂದು ಟೀ ಅಂಗಡಿನೇ ಹಾಕೊಳ್ಳೋಣ, ಇಲ್ಲ ಒಂದೊಂದು ಚಿಕ್ಕದಾಗಿ ವ್ಯಾಪಾರ ಮಾಡೋಣ ಅಂತಂದ್ರೆ ಯಾರು ಕೊಡ್ತಾರೆ? ನಿನ್ ಗಂಡ ಹೆಣ್ಣು ಅಂತ ಕೇಳ್ತಾರೆ. ನಾನು ಟ್ರಾನ್ಸ್ಜೆಂಡರ್, ನಂದು ಐಡೆಂಟಿಟಿ ಎಲ್ಲ ಟ್ರಾನ್ಸ್ ವುಮೆನ್ ಅಂತ ತೋರಿಸ್ಕೊಂಡಿದ್ದೀನಿ, ಅದೋದು ನಿಮ್ಗೆ ಇಲ್ಲ ಕಣಮ್ಮ ಲೋನ್ ಅಂತಾರೆ. ಯಾಕೆ? ನಾವು ಮನುಷ್ಯರ ತರ ಕಾಣಲ್ವಾ? ನಾವು ಒಂದು ಹೆಣ್ಣು ಅಂತ ಕಾಣಲ್ವಾ? ನಾವು ಅರ್ಧನಾರೀಶ್ವರಿ, ಹೆಣ್ಣು ಗಂಡು ಎರಡು ಹೊತ್ತು ಬಂದಿದೀವಿ. ಗಂಡು ಹೆಣ್ಣಿಗಿಂತ ನಾವು ಸ್ಟ್ರಾಂಗ್ ಆಗಿದೀವಿ, ಒಳ್ಳೇದ್ ಮಾಡಕ್ಕೂ ಸರಿ, ಕೆಟ್ಟದ್ ಮಾಡ್ಸೋರಿ. ನೀವು ನಮ್ಮನ್ನ ಒಳ್ಳೆ ರೀತಿ ಬದುಕಕ್ಕೆ ಒಂದು ಅವಕಾಶ ಮಾಡ್ಕೊಡಿ ಅಷ್ಟೇ, ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೋದು. ಹಾಗೆ ನರೇಂದ್ರ ಮೋದಿ ಸಾಹೇಬ್ರೆ, ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ, ಬಿಲ್ ಪಾಸ್ ಮಾಡೋಕ್ಕೂ ಮುಂಚೆ ನೀವು ಯೋಚನೆ ಮಾಡಿ, ನಮ್ಮ ಪರಿಸ್ಥಿತಿನ ಯೋಚನೆ ಮಾಡಿ. ಯಾಕೆ ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಆ ತರ ಆಗಿದ್ರೆ ನಿಮ್ಗೆ ಅದು ಭಾವನೆ ಗೊತ್ತಾಗ್ತಿತ್ತು. ನಿಮ್ಮಲ್ಲಿ ಯಾರು ಇಲ್ವಲ್ಲ, ನಿಮ್ಗೆ ಅದು ಸಂಸಾರದ ಆಜುಗೋಜು ಅನ್ನೋದೇ ನಿಮ್ಗೆ ಇಲ್ಲ ಅಂತ ಅನ್ಕೋತೀನಿ. ಅದರಿಂದ ನಮ್ಮ ನೋವು ಯಾವುದು ನಿಮ್ಗೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ, ಮೋದಿ ಅವರೇ ನಮ್ಮ ನೋವನ್ನ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್.